ಪ್ರೈಸ್ ದ ಲಾರ್ಡ್. ದೇವರ ನಿಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರ್ತೇವೆ. ನಾವು ಧ್ಯಾನ ಮಾಡುವ ಸಂದೇಶವನ್ನು ನಾವು ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ವಿಧನ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯಗಳು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಉತ್ತೇಜನವನ್ನು, ಬಿಡುಗಡೆಯನ್ನು ಕೊಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ, ಅದು 1ನೇ ಆದ್ಯದಲ್ಲಿ 5ನೇ ವಾಕ್ಯ. ಶುದ್ಧ ಹೃದಯ, ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಎಂಬುವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವ ವಾಕ್ಯೋಪದೇಶದ ಗುರಿಯಾಗಿದೆ. ಇಲ್ಲಿ ಅಪೊಸ್ತಲ ಪೌಲನು ತಿಮೋತಿಗೆ ಹೇಳ್ತಾನೆ, ದೇವರ ವಾಕ್ಯವನ್ನು ಯಾಕೆ ಉಪದೇಶ ಮಾಡಬೇಕು, ಯಾಕೆ ಪ್ರಸಂಗ ಮಾಡಬೇಕು, ಇದರ ಏನು ಉದ್ದೇಶ. ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಇವತ್ತು ಈ ಟಿ ವಿ ಮಾಧ್ಯಮದಲ್ಲಿ ದೇವರ ವಾಕ್ಯನ ಪ್ರತಿದಿನ ದೇವರ ಸೇವಕರು ಬೋಧಿಸ್ತಾರೆ. ಇದರ ಉದ್ದೇಶ ಇದಾಗಿದೆ, ಯಾರ್ಯಾರು ದೇವರ ವಾಕ್ಯೋಪದೇಶ ಕೇಳುತ್ತಾರೋ ಅವರಲ್ಲಿ ಶುದ್ಧ ಹೃದಯ, ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟವಾದ ನಂಬಿಕೆ ಮತ್ತು ಪ್ರೀತಿ ಹುಟ್ಟಬೇಕೆಂಬುದೇ ದೇವರ ವಾಕ್ಯದ ಈ ಬೋಧನೆಯ ಗುರಿಯಾಗಿದೆ ಎಂದು ಅಪೊಸ್ತಲ ಪೌಲ ಹೇಳ್ತಾನೆ. ಅದೇ ಇವತ್ತು ನೀವು ಈ ದೇವರ ವಾಕ್ಯವು ಲಕ್ಷ್ಯವಿಟ್ಟು ಕೇಳುವ ಮುಖಾಂತರವೇ ಈ 4 ಸಂಗತಿಗಳ ಮೇಲೆ ಹುಟ್ಟುತ್ತವೆ. ಯಾವುದೆಂದರೆ, ಒಂದು ಶುದ್ಧ ಹೃದಯ, ಒಂದು ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟ ನಂಬಿಕೆ ಮತ್ತು ಪ್ರೀತಿ. ಮತ್ತು ಅದೇ ರೀತಿಯಲ್ಲಿ ದೇವರನ್ನು ಓದುವಾಗಲೂ, ದೇವರ ವಾಕ್ಯ ಧ್ಯಾನ ಮಾಡುವಾಗಲೂ, ದೇವರ ಕೇಳಿ ವಿಧಿರಾಗುವುದು ಅತಿ ಇಂಪಾರ್ಟೆಂಟ್ ಆಗಿ ಈ 4 ಸಂಗತಿಗಳ ಮೇಲೆ ಹುಟ್ಟುತ್ತದೆ. ಇದಕ್ಕೋಸ್ಕರ ದೇವರ ವಾಕ್ಯವನ್ನು ಪ್ರಸಂಗ ಮಾಡಲಿಕ್ಕೆ, ಅದು ಬೋಧಿಸಲಿಕ್ಕೆ ದೇವರು ಆಜ್ಞೆ ಕೊಟ್ಟಿದ್ದಾನೆ. ಅದೇ ಇದು ಒಂದೊಂದು ಸಂಗತಿನೂ ಅತಿ ವಿವರ ನೋಡುವ. ಮೊದಲನೇ ಸಂಗತಿ ನೋಡ್ತೇವೆ, ಶುದ್ಧ ಹೃದಯ. ನಾವು ನೋಡ್ತೇವೆ ಯೋನ ಬರೆದ ಸುವಾರ್ತೆ 15ನೇ ಆದ್ಯದಲ್ಲಿ 3ನೇ ವಾಕ್ಯ. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಯೇಸು ಕ್ರಿಸ್ತನು ಅತಿ ಸ್ಪಷ್ಟವಾಗಿ ತನ್ನ ಶಿಷ್ಯರಿಗೆ ಅನೇಕ ರೀತಿಯಲ್ಲಿ ಬೋಧನೆ ಮಾಡಿದನು. ಪರ್ವತ ಪ್ರಸಂಗದಲ್ಲಿ ಪ್ರತಿಯೊಂದು ಸ್ಥಳದಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಬೋಧಿಸಿದನು. ಇಲ್ಲಿ ಯೇಸು ಕ್ರಿಸ್ತನೇ, ನಾನು ನಿಮಗೆ ಹೇಳಿದ ವಾಕ್ಯ ದೇಶದಿಂದ ನೀವು ಶುದ್ಧರಾಗಿದ್ದೀರಿ ಅಂದರೆ, ಇಲ್ಲಿ ಯೇಸು ಕ್ರಿಸ್ತನೇ ಯೇಸು ಕ್ರಿಸ್ತನ ಬೋಧನೆಯನ್ನು ಆ ಶಿಷ್ಯರ ಕೇಳುವ ಮುಖಾಂತರವಾಗಿ ಅವರು ಶುದ್ಧ ಹೃದಯ ಉಳ್ಳವರ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಹಾಗಾದರೆ ಇವತ್ತು ಈ ಟಿ ವಿ ಮಾಧ್ಯಮದಲ್ಲಿ ಕೇಳುವಂಥ ಈ ಪ್ರತಿಯೊಂದು ಪ್ರಸಂಗಗಳು, ಪ್ರತಿಯೊಂದು ಬೋಧನೆಗಳನ್ನು ಲಕ್ಷ್ಯವಿಟ್ಟು ಕೇಳುವುದಾದರೆ ಮತ್ತು ಅದಕ್ಕೆ ವಿಧೇಯರಾದರೆ ಈ ಬೋಧನೆ ನಿಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸ್ತದೆ. ಹಾಗಾದರೆ ದೇವರ ವಾಕ್ಯದ ಬೋಧನೆಯ ಗುರಿಯಾಗಿದೆ, ಯಾರ್ಯಾರು ವಾಕ್ಯ ಕೇಳುತ್ತಾರೋ ಆ ವಾಕ್ಯ ಕೇಳಿ ಅವರು ಮರೆತು ಬಿಡದೆ ಅದಕ್ಕೆ ವಿಧೇಯರಾಗುವುದರೆ ಆ ವಾಕ್ಯವರಲ್ಲಿ ಶುದ್ಧ ಹೃದಯ ನಿರ್ಮಿಸ್ತದೆ, ಅವರನ್ನು ಪರಿಪೂರ್ಣ ಶುದ್ಧೀಕರಿಸುತ್ತೆ ಎಂಬುದಾಗಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾನೆ. ನೀವು ನಾನು ಹೇಳಿದ ವಾಕ್ಯ ದೇಶದಿಂದ ಶುದ್ಧರಾಗಿದ್ದೀನಿ ಎಂದು ಯೇಸು ಕ್ರಿಸ್ತ ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಆದ್ಯದಲ್ಲಿ 27ನೇ ವಾಕ್ಯ. ಅದನ್ನು ಕಲಂಕ, ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವು, ನಿರ್ದೋಷವು, ಮಹಿಮೆಯುಳ್ಳದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಪುನಃ ಇಲ್ಲಿ ಅಪೊಸ್ತಲ ಪೌಲ ಹೇಳ್ತಾನೆ, ಇವತ್ತು ಪ್ರತಿ ಆದಿತ್ಯವಾರ ದೇವರ ಮಕ್ಕಳು ತಮ್ಮ ತಮ್ಮ ಸಭೆಗೆ ನಂಬಿಕಸ್ಥರಾಗಿ ಹೋಗುವವರಾಗಬೇಕು. ಯಾಕೆಂದರೆ ಅಪೊಸ್ತಲ ಪೌಲ ಹೇಳ್ತಾನೆ, ಪ್ರತಿಯೊಂದು ಸಭೆಯಲ್ಲಿ ದೇವರು ತನ್ನ ಚಿತ್ತ ಪ್ರಕಾರ ಸಭಾ ಪಾಲಕರನ್ನು ಇಟ್ಟಿದ್ದಾನೆ. ಆ ಸಭೆಯ ಪಾಲಕರು ಕೊಡುವಂಥ ವಾಕ್ಯ ಉಪದೇಶವು ಯಾರು ದೇವರ ಮಕ್ಕಳು ಲಕ್ಷ್ಯ ಕೊಟ್ಟು ಕೇಳುತ್ತಾರೋ, ಇಲ್ಲಿ ಅಪೊಸ್ತಲ ಅದು ವಾಕ್ಯ ಪವಿತ್ರಾತ್ಮ ಭರಿತವಾಗಿರುವ ಆ ಸಂದೇಶವು ಕೇಳುವರು ಅದನ್ನು ಕೇಳಿ ಅದನ್ನು ಲಕ್ಷ್ಯ ಕೊಟ್ಟು ಅದು ಮರೆತು ಬಿಡದೆ ಅದನ್ನು ಧ್ಯಾನ ಮಾಡಿ ಯಾರ ಕೈಕೊಂಡು ನಡೀತಾರೋ ಆ ವಾಕ್ಯೋಪದೇಶ ನಿಮಗೆ ಪರಿಪೂರ್ಣ ಜಲಸ್ನಾನ ಮಾಡಿಕೊಂಡು ನಿಮ್ಮಲ್ಲಿರುವ ಕಲಂಕ, ಸುಕ್ಕು ಇಲ್ಲದ ಕನ್ನಿಕೆ ಎಂಬಂತೆ ನಿಮ್ಮನ್ನು ಪರಿಶುದ್ಧವು, ನಿರ್ದೋಷವು ಆದ ಸಭೆಯನ್ನಾಗಿ ಅಥವಾ ಮೊದಲಿಗತಿಯನ್ನಾಗಿ ಆ ಮೊದಲಿಂಗನಿಗೆ ಎದುರುಗೊಳ್ಳುವುದಕ್ಕೆ ಅದು ಸಿದ್ಧ ಮಾಡುತ್ತದೆ ಎಂಬುದಾಗಿ ಅಪೊಸ್ತಲ ಹೇಳ್ತಾನೆ. ಆದರೆ ಅದಕ್ಕೋಸ್ಕರ ಹಾಗಾದರೆ ಈ ಸಂದೇಶ ಕೆಲವು ವೀಕ್ಷಕರೇ, ನೀವು ಇವತ್ತು ಕೇಳುವ ಸಂದೇಶ ಟಿ ವಿ ಮಾಧ್ಯಮದಲ್ಲಿಯೂ
ಹಾಗೆ ನಿಮ್ಮ ಸಭೆಯಲ್ಲಿ ನೀವು ಪ್ರತಿಯಾದ ಕೇಳುವ ಸಂದೇಶವು ಅದರಲ್ಲಿ ಪವಿತ್ರಾತ್ಮ ಶಕ್ತಿ ಅಡಕವಾಗಿದೆ. ಅದರ ಅದೇ ಗುರಿಯಾಗಿದೆ. ಯಾಕಂದರೆ ದೇವರ ಸೇವಕರು ಆ ಪ್ರಯಾಸ ಪಟ್ಟು ಕೊಡುವ ಬೋಧನೆ, ಸಭೆಯಲ್ಲಿ ಈ ಟಿ ವಿ ಮೇಲೆ ಕೊಡುವಂಥ ಬೋಧನೆ, ಅದು ನೀವು ಕೇಳುವುದಾದರೆ, ಅದನ್ನು ಮರೆತು ಬಿಡದಿದ್ದರೆ, ಅದನ್ನು ಧ್ಯಾನ ಮಾಡಿದ್ದು ವಿಧೇಯರಾಗಿದ್ದರೆ, ಅಪೊಸ್ತಲನೇ ಅದು ನಿಮ್ಮನ್ನು ಪರಿಪೂರ್ಣ ಶುದ್ಧೀಕರಿಸ್ತದೆ, ನಿಮ್ಮನ್ನು ಜಲಸ್ನಾನ ಮಾಡ್ತದೆ, ನಿಮ್ಮಲ್ಲಿರುವ ಕಳಂಕ ಸುಕ್ಕನ್ನು ತೆಗೆದುಹಾಕಿಕೊಂಡು ಯೇಸು ಕ್ರಿಸ್ತನ ಆ ಬರೋಣಕ್ಕೆ ನಿಮ್ಮನ್ನು ಅದು ಸಿದ್ಧ ಮಾಡ್ತಾ ಎಂಬುದಾಗಿ ಅಪೊಸ್ತಲ ಹೇಳ್ತಾನೆ. ಹಾಗಾದರೆ ಪ್ರಿಯರೇ, ಇವತ್ತು ಈ ಉದ್ದೇಶದಿಂದ ಈ ದೇವರ ವಾಕ್ಯವು ಪ್ರಸಂಗಿಸಲ್ಪಡುವಾಗ, ಅದು ಬೋಧಿಸಲ್ಪಡುವಾಗ ನೀವು ಅದನ್ನು ತಿರಸ್ಕಾರ ಮಾಡುವವರಾಗಬಾರ್ದು. ಲಕ್ಷ್ಯವಿಟ್ಟು ಕೇಳುವರಾಗಬೇಕು. ಅದನ್ನು ಮರೆತು ಬಿಡಬಾರ್ದು. ಅದನ್ನು ಧ್ಯಾನ ಮಾಡಬೇಕು. ಬರೀ ಕೇಳುವುದು ಮೊದಲು, ಅದೇ ವಿಧೇಯರಾಗುವುದು ಅತಿ ಪ್ರಾಮುಖ್ಯವಾಗಿದೆ. ಅಷ್ಟೇ ಅಲ್ಲದೆ ದೇವರ ವಾಕ್ಯ ಪ್ರತಿದಿನ ಓದುವುದು ಸಹ ಅತಿ ಅಗತ್ಯವಾಗಿದೆ. ಪ್ರಿಯರೇ, ನಾವು ನೋಡ್ತೇವೆ ರೋಮಾಪುರದವರಿಗೆ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಅಪೊಸ್ತಲನು ಪ್ರತಿಯೊಬ್ಬ ವಿಶ್ವಾಸಿಗಳು ಹೇಳ್ತಾನೆ, ಪ್ರತಿನಿತ್ಯ ದೇವರ ವಾಕ್ಯವನ್ನು ಓದುವಂಥ ಅಭ್ಯಾಸ ಮಾಡಿಕೊಳ್ಳಬೇಕು. ಯಾಕೆಂದರೆ ಪ್ರತಿನಿತ್ಯ ದೇವರ ವಾಕ್ಯ ಓದೋದ್ರ ಮುಖಾಂತರ, ದೇವರ ಬಗ್ಗೆ ಧ್ಯಾನ ಮಾಡೋದ್ರ ಮುಖಾಂತರ ಅಪೊಸ್ತಲ ಹೇಳ್ತಾನೆ, ನಿಮ್ಮ ಮನಸ್ಸು ಅದು ನೂತನವಾಗ್ತದೆ. ನಿಮ್ಮ ಮನಸ್ಸಿನ ಈ ಲೋಕದ ನಡವಳಿಕೆ ಅದು ಬಿಟ್ಟು ಹೋಗ್ತದೆ. ನಿಮ್ಮ ಮನಸ್ಸು ಶುದ್ಧೀಕರಿಸಲ್ಪಡ್ತದೆ. ಅದು ನಿಮ್ಮಲ್ಲಿ ಪರಲೋಕದ ಆಲೋಚನೆ ತರ್ತದೆ. ಮತ್ತು ಆವಾಗ ನೀವು ದೇವರ ಚಿತ್ತ ಯಾವುದು, ದೇವರ ಮೆಚ್ಚುಗೆ ಯಾವುವುದು, ದೇವರ ಸ್ವರ ಅತಿ ಸ್ಪಷ್ಟ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ ಪ್ರಿಯರೇ, ದೇವರ ವಾಕ್ಯ ದೇವರು ಕೊಡಲ್ಪಟ್ಟಿದೆ. ಪ್ರತಿಯೊಂದು ಭಾಷೆಯಲ್ಲಿ ದೇವರ ವಾಕ್ಯ ಕೊಡಲ್ಪಟ್ಟಿದೆ. ಅದೇ ದೇವರ ವಾಕ್ಯ ಕೇಳುವುದು ಮಾತ್ರ ಅಲ್ಲ, ಕೇಳುವವರಾಗಬೇಕು. ಅದನ್ನು ಮರೆತು ಬಿಡಬಾರ್ದು. ಅದನ್ನು ಧ್ಯಾನ ಮಾಡಿದ ವಿಧೇಯರಾಗಬೇಕು. ಅಷ್ಟೆಲ್ಲ ಪ್ರತಿದಿನ ಪ್ರಿಯರೇ, ದೇವರ ವಾಕ್ಯವನ್ನು ಓದುವವರು, ಧ್ಯಾನ ಮಾಡುವವರು ವಿಧೇಯರಾಗುವುದಾದರೆ ಈ ದೇವರ ವಾಕ್ಯದ ಗುರಿಯಾಗಿದೆ. ಆ ದೇವರ ವಾಕ್ಯ ನಿಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸ್ತದೆ ಎಂಬುದಾಗಿ ಅಪೊಸ್ತಲ ಹೇಳ್ತಾನೆ. ಈಗ 2ನೇ ಸಂಗತಿ ನೋಡ್ತೀವಿ ಪ್ರಿಯರೇ, ದೇವರ ವಾಕ್ಯವನ್ನು ಕೇಳುವ ಮುಖಾಂತರ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಖಾಂತರ, ದೇವರನ್ನು ಓದೋದ್ರ ಮುಖಾಂತರ ನಿಮ್ಮಲ್ಲಿ ಒಳ್ಳೆಯ ಮನಸ್ಸಾಕ್ಷಿಯನ್ನು ಅದು ಉಂಟು ಮಾಡ್ತದೆ. ಅದಕ್ಕೆ 2ನೇ ಪಾಯಿಂಟ್, ಒಳ್ಳೆಯ ಮನಸ್ಸಾಕ್ಷಿ. ಇದರ ಅರ್ಥ ನೋಡೋ ಪ್ರಿಯರೇ, ಯೋಹನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 4ರಿಂದ 9ನೇ ವಾಕ್ಯ ತನಕ, ಬೋಧಕನೇ, ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದಳು. ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಈಕೆಯ ವಿಷಯದಲ್ಲಿ ನೀನು ಏನು ಹೇಳುತ್ತಿ ಎಂದು ಆತನನ್ನು ಕೇಳಿದರು. ಆತನ ಮೇಲೆ ತಪ್ಪು ಹೊರಿಸೋದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾಗಿದ್ದರಿಂದ ಈತನು ಏನನ್ನು ತಾನೋ ನೋಡೋಣ ಎಂದು ಹಾಗೆ ಕೇಳಿದರು. ಆದರೆ ಯೇಸು ಬುಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಅವರು ಆತನನ್ನು ಬಿಡದೆ ಕೇಳ್ತಿರುವಾಗ ಆತ ನೆಟ್ಟಗೆ ಕೂತ್ಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬುಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳುಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯರವರೆಗೂ ಒಬ್ಬರಿಂದೊಬ್ಬರು ಹೊರಗೆ ಹೋದರು. ಯೇಸು ಒಬ್ಬನೇ ಉಳಿದನು ಮತ್ತು ನಡುವೆ ನಿಂತಿದ್ದ ಹೆಂಗಸು ಅಲ್ಲೇ ಇದ್ದಳು. ಇಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನ ಹತ್ರ ಆ ಫರಿಸಾಯರು, ಶಾಸ್ತ್ರಿಗಳು ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ದ ಹೆಂಗಸನ್ನು ಕರೆದುಕೊಂಡು ಯೇಸು ಕ್ರಿಸ್ತನ ಹತ್ರ ತೆಗೆದುಕೊಂಡು ಬರುವಾಗ ಎಲ್ಲರೂ ಧರ್ಮಶಾಸ್ತ್ರದ ಪ್ರಕಾರ ಆ ವ್ಯಭಿಚಾರ ಹೆಂಗಸಿನ ಮೇಲೆ ತಪ್ಪುರಿಸಿದರು. ಅದು ಯೇಸು ಕ್ರಿಸ್ತ ಏನು ಉತ್ತರ ಕೊಡುತ್ತಾನೆ ಅವರು ಅಪೇಕ್ಷಿಸಿದ್ದರು. ಆಗ ಯೇಸು ಕ್ರಿಸ್ತನು ಪ್ರಿಯರೇ ಆ ಫರಿಸಾಯರಲ್ಲಿ, ನಿಮ್ಮಲ್ಲಿ ಯಾರಲ್ಲಿ ಪಾಪವಿಲ್ಲ ಅವನು ಅವಳ ಮೇಲೆ ಕೈ ಹಾಕಲಿ ಎಂದು ಹೇಳ್ತಾನೆ. ಇದು ಪ್ರಿಯರಲ್ಲಿ ನೋಡ್ತೇವೆ, ಯಾವಾಗ ನೀವು ದೇವರ ವಾಕ್ಯವನ್ನು ಲಕ್ಷ ಕೇಳುತ್ತೀರೋ, ವಾಕ್ಯವು ನಿಮ್ಮಲ್ಲಿ ಪಾಪ ಇದ್ದರೆ ಅದ್ರ ಮೇಲೆ ಪಾಪದ ಮನವರಿಕೆಯನ್ನು ತರುತ್ತದೆ, ಪಶ್ಚಾತ್ತಾಪವನ್ನು ನೋಡ್ತದೆ, ಪಾಪದ ಅರಿವು ಉಂಟು ಮಾಡ್ತದೆ. ಇಲ್ಲಿ ನೋಡ್ತೇವೆ, ದೇವರ ವಾಕ್ಯ ಯಾಕೆ ಪ್ರಸಂಗ ಮಾಡಬೇಕು, ಯಾಕೆ ದೇವರ ಸೇವಕರು ಬೋಧಿಸಬೇಕು, ಅದು ಯಾಕೆ ಪ್ರವಾದನೆ ಮಾಡೋದು ಅಗತ್ಯ ಅಂದರೆ, ಪ್ರವಾದನೆ ಮಾಡುವಾಗ, ಬೋಧಿಸುವಾಗ, ವಾಕ್ಯ ಪ್ರಸಂಗಿಸುವಾಗ ಯಾರು ಈ ವಾಕ್ಯ ಕೇಳುತ್ತಾರೋ ನಿಮ್ಮಲ್ಲಿ ಒಂದು ಪಾಪಗಳು ಇದ್ದರೆ ವಾಕ್ಯ ಕೇಳುವ ಮುಖಾಂತರ ಅಥವಾ ಪ್ರವಾದನೆ ಕೇಳುವಾಗ ನಿಮ್ಮಲ್ಲಿ ಪಾಪದ ಅರಿವನ್ನು ಉಂಟು ಮಾಡ್ತಾರೆ. ಇಲ್ಲಿ ಇವರು ಯೇಸು ಅವರಿಗೆ ಹೇಳಿದನು, ನಿಮ್ಮಲ್ಲಿ ಯಾರಲ್ಲಿ ಪಾಪ ಇಲ್ಲ ಅವನೇ ಮೊದಲು ಆ ಸ್ತ್ರೀಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳ್ತಾನೆ. ಆಗ ಅವರಲ್ಲಿ ಪಾಪ ಉಂಟು ಅರಿವಾಯಿತು. ಮತ್ತು ಯೇಸು ಕ್ರಿಸ್ತನು ಬುಗ್ಗಿಕೊಂಡು ನೆಲದ ಮೇಲೆ
ಅವರೊಬ್ಬ ಒಂದು ಪಾಪನ ಬರೀಲಿಕ್ಕೆ ಪ್ರಾರಂಭ, ಆಗ ಎಲ್ಲರೂ ತಾವು ತಮ್ಮ ಮರದಲ್ಲಿ ಪಾಪಿ ಎಂದು ಅವರಿಗೆ ಅರಿವಾಯಿತು. ಅವರು ಯಾರೂ ಆ ಹೆಂಗಸಿನ ಮೇಲೆ ಕಲ್ಲು ಹಾಕದೆ ಅವರು ಬಿಟ್ಟು ಹೋದರು. ಆಗ ನಾವು ನೋಡ್ತೇವೆ ಈ ದೇವರ ವಾಕ್ಯ ಪ್ರಸಂಗ ಮಾಡುವುದು ಈ ಟಿ ವಿ ಮಾಧ್ಯಮದಲ್ಲಿ, ಅಥವಾ ದೇವರ ಸಹ ಬೋಧಿಸುವುದು ತಮ್ಮ ಸಭೆಯಲ್ಲಿ, ಆ ದೇವರ ಪ್ರವಾದನೆ ಮಾಡುವುದು ಅತಿ ಪ್ರಾಮುಖ್ಯವಾಗಿದೆ. ಯಾಕಂದರೆ ದೇವರ ವಾಕ್ಯವು ಕೇಳುವಾಗ ನಿಮ್ಮಲ್ಲಿ ಅದು ಪಾಪ ಇದ್ದರೆ ಮಾತ್ರವೇ ಅಲ್ಲಿ ಯೇಸು ಹೇಳುವಾಗ ಆ ಪರಿಸರದಲ್ಲಿ ಅವರಲ್ಲಿ ಪಾಪ ಉಂಟು ಅರಿವಾಯಿತು. ಅದಕ್ಕೆ ಅವರು ಯಾರು ಆ ಹೆಂಗಸಿನ ಮೇಲೆ ಕಲ್ಲು ಹಾಕಲಿಲ್ಲ. ಮತ್ತು ಯೇಸು ಅವರ ಪಾಪವನ್ನು ಬರೆಯೋದನ್ನು ಅವರೆಲ್ಲರೂ ಬಿಟ್ಟು ಹೋದರು. ಹಾಗೆ ದೇವರ ವಾಕ್ಯವನ್ನು ಲಕ್ಷ ಕೇಳಬೇಕು ಪ್ರಿಯರೇ. ಈ ವಾಕ್ಯ ಕೇಳುವ ಮುಖಾಂತರ, ಓದೋದ ಮುಖಾಂತರ ಮತ್ತು ಧ್ಯಾನ ಮಾಡೋ ಮುಖಾಂತರ ಅದು ನಿಮ್ಮಲ್ಲಿ ಶುದ್ಧ ಹೃದಯ ನಿರ್ಮಿಸ್ತದೆ. ನಿಮ್ಮಲ್ಲಿ ಪಾಪ ಇದೆ, ಅದು ನಿಮಗೆ ಪಾಪದ ಆರುಂಟು ಮಾಡಿಕೊಂಡು ನಿಮಗೆ ಪಾಪದ ಪಶ್ಚಾತ್ತಾಪವನ್ನು ತರುತ್ತೆ ಎಂಬುದನ್ನು ಉಂಟು. ಅದಕ್ಕೋಸ್ಕರ ದೇವರ ವಾಕ್ಯ ಪ್ರಸಂಗ ಮಾಡಲಿಕ್ಕೆ ಅಪೊಸ್ತಲ ಪೌಲನು ತಿಮೋಥಿಗೆ ಹೇಳ್ತಾನೆ, ಪ್ರಸಂಗ ಮಾಡಲಿಕ್ಕೆ, ಬೋಧನೆ ಮಾಡಲಿಕ್ಕೆ ಅಲ್ಲಿ ಅಪ್ಪಣೆ ಕೊಡುತ್ತೆ. ಹಾಗಾಗಿ ಇವತ್ತು ಪ್ರೇರೆ ಈ ಟಿ ವಿ ಮಾಧ್ಯಮದಲ್ಲಿ ದೇವರ ಸೇವಕರು ಪ್ರಸಂಗ ಮಾಡೋದು ಅಥವಾ ಬೋಧಿಸು ಇದರ ಉದ್ದೇಶವಾಗಿದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. ನಾವು 1ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ಇಲ್ಲಿ ನೋಡ್ತೇವೆ ಅಪೊಸ್ತಲರು ಹೇಳ್ತೇನೆ ಪ್ರಿಯ, ದೇವರ ವಾಕ್ಯವನ್ನು ಪ್ರತಿದಿನ ಕೇಳುವುದು ಮಾತ್ರ ಅಲ್ಲ, ಹಾಗೆ ದೇವರು ಓದುವವರು ಆಗಬೇಕಾದ್ರೆ ಯಾರು ದೇವರು ಓದುತ್ತಾರೋ ಇಲ್ಲ ಇವನು ಹೇಳ್ತಾನೆ ಅವನು ತನ್ನಲ್ಲಿ ರಕ್ತ ಮೋಸ ಸ್ವಭಾವ ಉಂಟು, ತಾನು ಪಾಪವನ್ನು ಮಾಡುತ್ತಾನೆ, ಪಾಪದಲ್ಲಿ ಉಂಟು ಎಂಬುದಾಗೆ ವಾಕ್ಯ ಓದು ಅವನಿಗೆ ಮನವರಿಕೆ ಬರ್ತದೆ ಮತ್ತು ಅವನು ಒಪ್ಪಿಕೊಳ್ಳುತ್ತಾನೆ ಆಗ್ಬೋದು. ಅವನ ಸಣ್ಣ ಬಾಯಿ ಮಾತಿನಲ್ಲಿ ಅನೇಕರು ಪಾಪದಲ್ಲಿ ಬೀಳ್ತಾರೆ, ಆಲೋಚನೆಯಲ್ಲಿ ಪಾಪದಲ್ಲಿ ಬೀಳ್ತಾರೆ. ಈಗ ಯಾರು ಪಾಪವೇ ಮಾಡೋದೆಂಬುದು ಯಾರಿಗೆ ಹೇಳಲಿಕ್ಕೆ ಆಗುವುದಿಲ್ಲ. ಈ ರಕ್ತ ಮಸೂದೆ ಪ್ರತಿಯೊಬ್ಬ ಒಂದು ರೀತಿಯಲ್ಲಿ ಪಾಪವನ್ನು ಮಾಡುತ್ತಾರೆ. ಅದಕ್ಕೆ ದೇವರ ವಾಕ್ಯ ಇದನ್ನು ಓದುವುದು ಅತಿ ಇಂಪಾರ್ಟೆಂಟ್. ಓದುವವರು ತಮ್ಮಲ್ಲಿ ಪಾಪ ಇಲ್ಲ ಎಂಬುದು ಹೇಳುವುದಿಲ್ಲ, ಅವರು ತಮ್ಮನ್ನು ಒಪ್ಪಿಕೊಳ್ಳುತ್ತಾರೆ. 9ನೇ ವಾಕ್ಯದಲ್ಲಿ ಇರ್ತದೆ, ನಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿದ್ದರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆದರೆ ಪ್ರೇರೆ, ದೇವರ ಒಬ್ಬರೇ ಕೇಳುವುದು ಮಾತ್ರ ಅಲ್ಲ, ಕೇಳಬೇಕು. ಅಷ್ಟೇ ಅಲ್ಲದೆ ಓದುವುದು ಇಂಪಾರ್ಟೆಂಟ್ ಪ್ರತಿದಿನ. ಯಾಕಂದರೆ ಪ್ರತಿದಿನ ಓದುವ ಅಭ್ಯಾಸ ನಿಮ್ಮಲ್ಲಿದ್ದರೆ, ಆ ವಾಕ್ಯ ನಿಮ್ಮಲ್ಲಿ ಪ್ರತಿದಿನ ನೀವು ಎಲ್ಲಿಯಾದರೂ ನಿಮ್ಮಲ್ಲಿ ಪಾಪ ಇದ್ದರೆ ಆ ವಾಕ್ಯ ಓದುವವರಿಗೆ ಪಶ್ಚಾತ್ತಾಪ ತರ್ತದೆ. ಆಗ ಅವರು ಪಶ್ಚಾತ್ತಾಪಡುತ್ತಾರೆ. ಆಗ ಅವರು ದಿನಾಲು ದೇವರ ಮುಂದೆ ಶುದ್ಧ ಮನಸ್ಸಾಕ್ಷಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದರೆ ಯಾರು ದೇವರ ಓದಿಲ್ಲ, ಅವರು ಮೋಸ ಹೋಗ್ತಾರೆ. ಅವರು ತಮ್ಮ ಪಾಪ ಇಲ್ಲ ಎಂಬುದು ಅವರು ಮೋಸದಾದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ದೇವರ ಪ್ರಸಂಗಿಸುವುದು, ಬೋಧಿಸುವುದು, ಓದುವುದು ಅಥವಾ ಧ್ಯಾನ ಮಾಡೋದು ಇದು ಗುರಿಯಾಗಿದೆ. ಶುದ್ಧ ಹೃದಯ ಮತ್ತು ಒಳ್ಳೆಯ ಮನಸ್ಸಾಕ್ಷಿ ನಿರ್ಮಿಸ್ತದೆ ಎಂಬುದೇ ಅಪೊಸ್ತಲ ಹೇಳ್ತಾನೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇರೆ. 1ನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 21 ಮತ್ತು 22ನೇ ವಾಕ್ಯ. ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳೆಂದು ನಿರ್ಣಯಿಸದಿದ್ದರೆ ನಮಗೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ಅಪೊಸ್ತಲನು ಹೇಳ್ತಾನೆ, ಪ್ರಿಯರೇ, ನಮ್ಮ ಹೃದಯವು ನಮ್ಮನ್ನು ದೋಷಿಗಳು ನಿರ್ಣಯಿಸದಿದ್ದರೆ ದೇವರ ವಿಷಯದಲ್ಲಿ ಧೈರ್ಯ ಉಂಟು. ಹಾಗಾದರೆ ಪ್ರಿಯರೇ, ಇವತ್ತು ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಾದರೆ, ಆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕಾದರೆ ಅಪೊಸ್ತಲನು ಹೇಳ್ತಾನೆ, ನಿಮ್ಮ ಹೃದಯ ನಿಮಗೆ ದೋಷಿಯನ್ನು ತೀರ್ಪು ಕೊಡಬಾರದು ಎಂಬುದಾಗಿದೆ. ಮತ್ತು 20ನೇ ವಾಕ್ಯ ಇರ್ತದೆ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗುವುದನ್ನ ಏನು ಬೇಡಿಕೊಂಡರೂ ಆತನಿಂದ ಹೊಂದುವೆವು. ಅಷ್ಟೇ. ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ಉತ್ತರ ಹೊಂದಿಕೊಳ್ಳಬೇಕಾದರೆ ಹೇಳ್ತಾನೆ, ನಿಮ್ಮ ಹೃದಯ ನಿಮಗೆ ಪಾಪಿ ಎಂದು ತೀರ್ಪು ಕೊಡಬಾರದು. ಆಗ ಮಾತ್ರ ನಿಮಗೆ ಧೈರ್ಯ ಬರ್ತದೆ, ನಂಬಿಕೆ ಬರ್ತದೆ ಪ್ರಾರ್ಥನೆ ಮಾಡಲಿಕ್ಕೆ. ಮತ್ತು ನೀವು ಆತನ ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡೆದು ಆತನ ಮೆಚ್ಚುಗೆ ಕಾರ್ಯ ಮಾಡುವುದು ಏನು ಬೇಡಿಕೊಂಡರೂ ನಿಮಗೆ ದೊರೆಯುತ್ತದೆ. ಹಾಗಾದರೆ ಪ್ರಿಯರೇ, ನಿಮ್ಮ ಪ್ರಾರ್ಥನೆ ಬರಬೇಕಾದ್ರೂ ಸಹ ನಿಮಗೆ ಶುದ್ಧ ಹೃದಯ, ಒಳ್ಳೆಯ ಮನಸ್ಸಾಕ್ಷಿ, ದೇವರ ವಾಕ್ಯ ಓದೋದ್ರ ಮುಖಾಂತರ, ಕೇಳೋದ್ರ ಮುಖಾಂತರ, ಧ್ಯಾನ ಮಾಡೋದ್ರ ಮುಖಾಂತರ, ಬಿದ್ದರಾಗೋದ್ರ ಮುಖಾಂತರ ಈ ವಾಕ್ಯ ನಿಮಗೆ ಶುದ್ಧ ಮನಸ್ಸಾಕ್ಷಿ ನಿರ್ಮಿಸ್ತದೆ. ಈ ಒಳ್ಳೆಯ ಮನಸ್ಸಾಕ್ಷಿ ನಿಮಗೆ ತೀರ್ಪು ಕೊಡುವಾಗ ನೀವು ಏನು ಪ್ರಾರ್ಥನೆ ಮಾಡಿದರೂ ಆ ಪ್ರವೃತ್ತಿ ಹೊಂದುತ್ತೀರಿ ಪ್ರಿಯರೇ. ಯಾಕಂದರೆ ಈ ವಾಕ್ಯದ ಪ್ರಸಂಗದ ಉದ್ದೇಶವೇ ಒಳ್ಳೆಯ ಮನಸ್ಸಾಕ್ಷಿ ತರುವುದೆಂಬುದಾಗಿ ಅಪೊಸ್ತಲ ಪೌಲನು ಆ ತಿಮೋಥಿಗೆ ಹೇಳುತ್ತಾನೆ ಪ್ರಿಯರೇ. ಈಗ 3ನೇ ಸಂಗತಿ ನೋಡ್ತೇವೆ ಪ್ರಿಯರೇ, ದೇವರ ವಾಕ್ಯವನ್ನು ಪ್ರಸಂಗ ಮಾಡೋದ್ರ ಮುಖಾಂತರ, ಅದೇವರನ್ನು ಬೋಧಿಸೋದ್ರ ಮುಖಾಂತರ, ಅದೇವರನ್ನು ಕೇಳುವ ಮುಖಾಂತರ, ಅದೇ ಧ್ಯಾನ ಮಾಡೋ ಮುಖಾಂತರ ನಿಮ್ಮಲ್ಲಿ ನಿಷ್ಕಪಟ ನಂಬಿಕೆ ಅದು ಉಂಟು ಮಾಡ್ತದೆ ಎಂಬುದು ಹೇಳ್ತದೆ. ಅದು ಬರೀ 3ನೇ ಪಾಯಿಂಟ್, ನಿಷ್ಕಪಟ ನಂಬಿಕೆ ಹೇಗೆ ಎಂಬುದಾಗಿ ನೋಡೋಣ ಪ್ರಿಯರೇ. ರೋಮಾಪುರದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ
ಕ್ರಿಸ್ತನ ವಾಕ್ಯವೇ ಆಧಾರ. ಅಪೊಸ್ತಲ ಪೌಲನು ಹೇಳ್ತಾನೆ, ಇವತ್ತು ಯಾಕೆ ಈ ಟಿ ವಿ ಮಾಧ್ಯಮ ದೇವರು ಕೊಟ್ಟಿದ್ದಾರೆ, ಈ ಟಿ ವಿ ಮೇಲೆ ಅನೇಕ ದೇವರ ಸೇವೆ ಬೆಳಗ್ಗಿನಿಂದ ರಾತ್ರಿ ತನಕ ಅನೇಕ ರೀತಿಯಲ್ಲಿ ಪ್ರಸಂಗ ಮಾಡುತ್ತೆ. ಇದರ ಉದ್ದೇಶ ಅಂದರೆ ಎಷ್ಟು ದೇವರ ವಾಕ್ಯ ಪ್ರಸಂಗವನ್ನು, ದೇವರ ವಾಕ್ಯದ ಬೋಧನೆಯನ್ನು, ದೇವರ ವಾಕ್ಯದಲ್ಲಿ ಆದ ಅದ್ಭುತಗಳ ಬಗ್ಗೆ ಸಾಕ್ಷಿಯನ್ನು ಕೇಳುವಾಗ ನಿಮ್ಮಲ್ಲಿ ಅದು ನಂಬಿಕೆ ಉಂಟು ಮಾಡ್ತೇವೆ. ಹಾಗೆ ನಂಬಿಕೆ ಬರಬೇಕಾದರೆ ಅಪೊಸ್ತಲ ಪೌಲನು ದೇವರ ವಾಕ್ಯ ಪ್ರಸಂಗ ಮಾಡೋದು, ಬೋಧಿಸೋದು ಅಥವಾ ದೇವರ ಓದುವುದ್ರ ಮುಖಾಂತರ, ದೇವರ ಬಗ್ಗೆ ಧ್ಯಾನ ಮಾಡೋದ್ರ ಮುಖಾಂತರ ನಿಮ್ಮಲ್ಲಿ ಅದು ನಂಬಿಕೆಯನ್ನು ಉಂಟು ಮಾಡ್ತದೆ ಮತ್ತು ನಂಬಿಕೆ ನಿಮಗೆ ಅಭಿವೃದ್ಧಿ ಆಗ್ತದೆ. ಹಾಗಾದರೆ ನಿಮ್ಮ ಜೀವಿತದಲ್ಲಿರುವ ನಂಬಿಕೆಯು ಇವತ್ತು ನೀವು ಪ್ರಸಂಗ ಕೇಳೋದ್ರ ಮುಖಾಂತರ ನಿಮ್ಮಲ್ಲಿ ನಂಬಿಕೆ ಬರ್ತದೆ. ಆ ನಂಬಿಕೆದ ನೀವು ಯೇಸು ಕ್ರಿಸ್ತನ ಕರ್ತನ ಒಡೆಯ ನಿಮಗೆ ಅಂಗೀಕಾರ ಮಾಡಲಿಕ್ಕೆ, ನೀರಿನ ದೀಕ್ಷೆ ತಗೊಳ್ಳಲಿಕ್ಕೆ, ದೇವರ ಮಗುವಾಗಿ ಜೀವಿಸಲಿಕ್ಕೆ, ಕರ್ತನ ಸಭೆಗೆ ಹೋಗೋದಕ್ಕೆ, ಎಲ್ಲದಕ್ಕೆ ಈ ದೇವರ ವಾಕ್ಯ ಕೇಳುವ ಮುಖಾಂತರ ಮೇಲೆ ನಂಬಿಕೆ ಉಂಟಾದ ನಿಮಿತ್ತವಾಗಿ ನೀವು ನಂಬಿಕೆಯಿಂದ ರಕ್ಷಣೆ ಹೊಂದಿಕೊಂಡಿದ್ದೀರಿ. ಹಾಗಾದರೆ ಅದಕ್ಕೆ ಈ ವಾಕ್ಯ ಪ್ರಸಂಗಿಸುವುದು, ಬೋಧಿಸುವುದು, ನೀವು ಅತಿಥರ ಸಭೆ ಹೋಗಿ ನಿಮ್ಮ ಸಭೆಯಲ್ಲಿ ಬೋಧನೆ ಕೇಳುವುದು ಅಥವಾ ನೀವು ಟಿ ವಿ ಮೇಲೆ ಪ್ರಸಂಗ, ಇದು ಅತಿ ಇಂಪಾರ್ಟೆಂಟ್. ಅಷ್ಟೇ ಥರ ವಾಕ್ಯ ದಿನ ಓದುವುದು ಸಹ ಅತಿ ಇಂಪಾರ್ಟೆಂಟ್ ಆಗಿದೆ. ದಿನಾಲು ವಾಕ್ಯ ಓದುವವರಾಗಬೇಕು. ಎಷ್ಟು ವಾಕ್ಯ ಓದುತ್ತೀರೋ, ಎಷ್ಟು ವಾಕ್ಯ ಧ್ಯಾನ ಮಾಡಿದ್ರು ಅಷ್ಟು ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗ್ತದೆ. ಯಾಕಂದರೆ ನಂಬಿಕೆ ಅಭಿವೃದ್ಧಿ ಆಗಬೇಕಾದ್ರೆ ದೇವರ ವಾಕ್ಯವನ್ನು ಕೇಳಬೇಕು. ಅದು ಕೇಳುವಾಗ ಮಾತ್ರ ನಂಬಿಕೆ ಜಾಸ್ತಿ ಆಗ್ತದೆ, ಅದು ಅಭಿವೃದ್ಧಿ ಆಗ್ತದೆ ಎಂಬುದಾಗಿ ಅಪೊಸ್ತಲರು ಹೇಳ್ತಾರೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ನೋಡೋ ಪ್ರೇರೆ, ದೇವರ ವಾಕ್ಯ ನಂಬಿಕೆ ಹೇಗೆ ವೃದ್ಧಿ ಆಗ್ತದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಯೋನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ, ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರ ಆತ್ಮನೇ ನಿಮಗೆಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದೆಲ್ಲ ನಿಮ್ಮ ನೆನಪಿಗೆ ತರುವನು. ಇಲ್ಲಿ ಯೇಸು ಕ್ರಿಸ್ತನೇ, ನೀವು ಈ ಟಿ ವಿ ಮಾಧ್ಯಮದ ಕೇಳುವ ಪ್ರತಿಯೊಂದು ಸಂದೇಶವನ್ನು ಲಕ್ಷ್ಯ ಕೇಳುವುದಾದರೆ, ನಿಮ್ಮ ಸಭೆಯಲ್ಲಿ ದೇವರ ಸೇವೆ ಕೊಡುವಂಥ ಆ ಬೋಧನೆ ಲಕ್ಷ್ಯ ಕೇಳುವುದಾದರೆ, ಮತ್ತು ದಿನ ವಾಕ್ಯನ ಓದುವಂಥ ಅಭ್ಯಾಸ ನಿಮ್ಮಲ್ಲಿ ಇರುತ್ತಾರೆ, ಪವಿತ್ರಾತ್ಮನ ಪ್ರೇರೆ ತಕ್ಕ ಸಮಯದಲ್ಲಿ, ನಿಮಗೆ ಅಗತ್ಯ ಇರುವ ಸಮಯದಲ್ಲಿ ನೀವು ಕೇಳಿದ ಉಪದೇಶವನ್ನು, ಕೇಳಿದ ಪ್ರಸಂಗವನ್ನು, ಓದಿದ ದೇವರ ವಾಕ್ಯಗಳನ್ನು ದೇವರ ನಿಮಗೆ ನೆನಪಿಗೆ ತರುತ್ತಾನೆ ಪ್ರೇರೆ. ಈ ರೀತಿ ದೇವರ ಆತ್ಮನು ನಿಮಗೆ ವಾಕ್ಯ ನೆನಪಿಗೆ ತರುವಾಗ ನಿಮ್ಮಲ್ಲಿ ನಂಬಿಕೆಯು ಬರುತ್ತದೆ ಅಥವಾ ನಂಬಿಕೆಯು ಅಭಿವೃದ್ಧಿ ಆಗ್ತದೆ. ದೇವರ ವಾಕ್ಯ ನಿಮಗೆ ನೆನಪಿಗೆ ತರಬೇಕಾದರೆ ನೀವು ವಾಕ್ಯವನ್ನು ಕೇಳುವುದು ಅತಿ ಅಗತ್ಯ, ಓದುವುದು ಅಗತ್ಯ. ಯಾಕಂತ ನಾವು ನೋಡ್ತೇವೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಅಪೊಸ್ತಲನು ಹೇಳ್ತಾನೆ, ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯದಲ್ಲಿ ಸಮೃದ್ಧಿ ವಾಸಿಸದರ್ಥ ನೀವು ವಾಕ್ಯವನ್ನು ಕೇಳಬೇಕು, ಬೋಧನೆ ಕೇಳಬೇಕು. ಅಷ್ಟೇ ಅಲ್ಲದೆ ದಿನಾಲು ಕ್ರಮಬದ್ಧವಾಗಿ ವರ್ಷಕ್ಕೆ ಒಂದು ಸಲ ನಿಮ್ಮ ಹಲ್ಲೊಣಬಿಡಿಕೆಯನ್ನು ಮತ್ತು ಹೊಸ ಒಣಬಿಡಿಕೆಯನ್ನು ಓದಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅಷ್ಟೇ ಅಲ್ಲದೆ ಇನ್ನು ಜಾಸ್ತಿ ನೀವು ಹಲ್ಲೊಣಬಿಡಿಕೆ, ಹೊಸ ಒಣಬಿಡಿಕೆ ಜಾಸ್ತಿ ಓದುವವರು, ಧ್ಯಾನ ಮಾಡುವವರು ಆಗಬೇಕು. ಎಷ್ಟು ವಾಕ್ಯ ಓದುತ್ತೀರೋ, ಧ್ಯಾನ ಮಾಡುತ್ತೀರೋ, ಎಷ್ಟು ಈ ಟಿ ವಿ ಮೇಲೆ ವಾಕ್ಯವನ್ನು ಲಕ್ಷ್ಯವಿಟ್ಟು ಕೇಳ್ತೀರೋ, ನಿಮ್ಮ ಸಭೆಯಲ್ಲಿ ದೇವರ ಸೇವೆ ಕೊಡುವ ಬೋಧನೆ ಆ ವಾಕ್ಯವು ನಿಮ್ಮ ಹೃದಯದಲ್ಲಿ ತುಂಬಲ್ಪಡುತ್ತದೆ, ನಿಮ್ಮ ಮನಸ್ಸಲ್ಲಿ ಅದು ಶೇಖರಿಸಲ್ಪಡ್ತದೆ. ಆವಾಗ ಪವಿತ್ರಾತ್ಮ ನೋಡಿ, ನಿಮ್ಮ ಹೃದಯದಲ್ಲಿ ತುಂಬಲ್ಪಟ್ಟದನ್ನೇ ನಿಮ್ಮ ಹೃದಯದಲ್ಲಿ ಎಷ್ಟನ್ನು ಜಮಾ ಮಾಡುತ್ತೀರಿ ಅಷ್ಟೇ ಪ್ರಮಾಣದಲ್ಲಿ ಪವಿತ್ರಾತ್ಮನು ನಿಮಗೆ ಸಂದರ್ಭಕ್ಕೆ ಅನುಸಾರವಾಗಿ ನಿಮ್ಮ ಅಗತ್ಯ ತಕ್ಕ ಹಾಗೆ ವಾಕ್ಯವನ್ನು ನಿಮಗೆ ನೆನಪಿಗೆ ತರುತ್ತಾನೆ ಪ್ರೇರೆ. ಆವಾಗ ನಿಮ್ಮಲ್ಲಿ ನಂಬಿಕೆಯು ಹೆಚ್ಚಾಗುತ್ತದೆ, ನಂಬಿಕೆ ಅಭಿವೃದ್ಧಿ ಆಗದೆ. ದೇವರ ವಾಕ್ಯ ಕೇಳಬೇಕು, ನಂಬಿಕೆ ಅಭಿವೃದ್ಧಿ ಆಗಬೇಕಾದರೆ ಮತ್ತು ದೇವರ ವಾಕ್ಯನ ಓದುವವರಾಗಬೇಕು, ಧ್ಯಾನ ಮಾಡೋರಾಗಬೇಕು. ದೇವರ ವಾಕ್ಯ ಜ್ಞಾಪಕದಲ್ಲಿ ಇಡಲಿಕ್ಕೂ ನೀವು ಕಲಿತುಕೊಂಡರೆ ಮಾತ್ರವೇ ನಿಮ್ಮ ನಂಬಿಕೆ ದಿನ ಜಾಸ್ತಿ ಆಗ್ತದೆ ಮತ್ತು ಪವಿತ್ರಾತ್ಮ ನಿಮಗೆ ಸಹಾಯ ನಡ್ಕೊಂಡು ನಿಮಗೆ ತಕ್ಕ ಸಮಯದಲ್ಲಿ ಆ ವಾಕ್ಯ ನೆನಪೇ ತಂದು ನಿಮಗೆ ನಂಬಿಕೆಯಲ್ಲಿ ನಡೆಸಲಿಕ್ಕೆ ಅದು ಸಹಾಯ ಮಾಡ್ತಾನೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಅಲ್ಲಿ ನಂಬಿಕೆಯಲ್ಲಿ ಐಸಾಯ ಪ್ರವಾದನೆ ಪುಸ್ತಕ 30ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲಿ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಇಲೈಜಾ ಪ್ರವಾದನೆ ಯಾವಾಗ ದೇವರ ವಾಕ್ಯ ನಿಮ್ಮ ಆತ್ಮದಲ್ಲಿ ನೀವು ನಿಧಿಯನ್ನಾಗಿ ಬಚ್ಚಿಟ್ಟುಕೊಳ್ಳುತ್ತೀರೋ, ದೇವರ ವಾಕ್ಯವನ್ನು ನಿಮ್ಮ ಹೃದಯದಲ್ಲಿ ನೀವು ಜ್ಞಾಪಕದಲ್ಲಿಕ್ಕೆ ನೀವು ಕಲಿತುಕೊಳ್ಳುತ್ತೀರೋ, ಆಗ ದೇವರ ಆತ್ಮನ ಪ್ರೇರೆ ನೀವು ಎಡಕ್ಕಿತ್ತಿರುವಾಗ, ಬಲಕ್ಕಿತ್ತಿರು ಅಂದರೆ ನೀವು ಪಾಪ ಮಾಡುವಾಗ, ಕೆಲವು ದೇವರ ಚಿತ್ತದ ವಿರುದ್ಧವಾಗಿ ನಿಮಗೆ ಎಡಕ್ಕಿತ್ತಿರು ಬಲಕ್ಕಿತ್ತಿರು ದೇವರ ವಾಕ್ಯವು ನಿಮ್ಮಲ್ಲಿ ಮಾತನಾಡುವ ಆ ಶಬ್ದ ಅಥವಾ ಮಾತನಾಡುವ ಸ್ವರ ಅಥವಾ ವಾಕ್ಯ ನಿಮಗೆ ನೆನಪಿಗೆ ಬರುತ್ತದೆ.
ಅಥವಾ ದೇವರ ಕನಸಲ್ಲಿ ಕಲಿಸಿ ಮಾತನಾಡ್ತಾನೆ, ದರ್ಶನ ಮುಖಾಂತರ ಮಾತನಾಡ್ತಾನೆ, ದೇವರ ಸೇವಕರು ಸಂದೇಶ ಈ ರೀತಿ ದೇವರ ಆತ್ಮನು ಪ್ರೇರೆ ವಾಕ್ಯದ ಮುಖಾಂತರ ಮಾತನಾಡುವಾಗ ನಿಮ್ಮಲ್ಲಿ ನಂಬಿಕೆಯು ಅದು ಬರುತ್ತದೆ. ನಂಬಿಕೆಯು ಹೆಚ್ಚಾಗದೆ ಪ್ರೇರೆ ನಿಮ್ಮ ನಂಬಿಕೆಯು ಅದು ಹೆಚ್ಚು ಮಾಡಬೇಕು. ನಂಬಿಕೆಯಲ್ಲಿ ನಡೆಯಬೇಕು. ಅದೇ ನಂಬಿಕೆಯ ಕ್ರಿಯೆಗಳನ್ನು ಮಾಡಬೇಕು. ನಂಬಿಕೆಯಲ್ಲಿ ನೀವು ಜಯವನ್ನು ಹೊಂದುವರಬೇಕು. ನಂಬಿಕೆಯಲ್ಲಿ ನಿಮ್ಮ ಬೆಟ್ಟಗಳನ್ನು ನೀವು ಅದು ಕೆಡವಿ ಹಾಕಬೇಕು. ಇದಕ್ಕೆಲ್ಲ ಆ ನಂಬಿಕೆ ಅಭಿವೃದ್ಧಿ ಆಗಬೇಕು. ಆ ನಂಬಿಕೆ ಬರಬೇಕಾದ ಅಪ್ಪಸ್ಕೊಳ್ತಾನೆ ದೇವರ ವಾಕ್ಯವನ್ನು ಕೇಳುವ ಮುಖಾಂತರ, ಅದು ಸಭೆಯಲ್ಲಿ ಬಸೆ ಕೊಡುವ ಬೋಧನೆ ಕೇಳುವ ಮುಖಾಂತರ ನಂಬಿಕೆ ಬರ್ತದೆ. ಅಷ್ಟೇ ಅಲ್ಲದೆ ದಿನಾಲೂ ದೇವರ ಓದುವ, ಧ್ಯಾನ ಮಾಡುವ ಅಭ್ಯಾಸ ಮಾಡಿಕೊಂಡರೆ ನಂಬಿಕೆ ಜಾಸ್ತಿ ಆಗ ದೇವರ ಆತ್ಮನು ನಿಮಗೆ ಸಹಾಯಕನಾಗಿಕೊಂಡು ತಕ್ಕ ಸಮಯದಲ್ಲಿ ಆ ದೇವರ ವಾಕ್ಯವನ್ನು ನೆನಪೇ ತರುವ ಮುಖಾಂತರ ನಿಮ್ಮಲ್ಲಿ ನಂಬಿಕೆಯಲ್ಲಿ ಅವನು ಅಭಿವೃದ್ಧಿಪಡಿಸ್ತಾನೆ. ನಂಬಿಕೆ ನಡೀಲಿಕ್ಕೆ ಅದು ಸಹಾಯ ಮಾಡ್ತಾ ಎಂಬುದಾಗಿ ಅಪ್ಪಸ್ಪಾಲುತ್ತಾನೆ ದೇವರ ವಾಕ್ಯ ಬೋಧಿಸುವ ಗುರಿ ಎಂಬುದಾಗಿ ನಾವು ನೋಡ್ತೇವೆ. 4ನೇ ಸಂಗತಿ ನೋಡ್ತೀವಿ, ದೇವರ ವಾಕ್ಯವು ಕೇಳುವ ಮುಖಾಂತರ ಪ್ರೇರೆ ನಿಮ್ಮಲ್ಲಿ ಅದು ದೇವರ ಮೇಲೆ ಪ್ರೀತಿ ನಿಮ್ಮಲ್ಲಿ ಉಂಟು ಮಾಡ್ತದೆ. ಅಷ್ಟೇ ದೇವರ ವಾಕ್ಯವನ್ನು ಓದೋದ ಮುಖಾಂತರ, ಧ್ಯಾನ ಮಾಡುವ ಮುಖಾಂತರ ನಿಮ್ಮಲ್ಲಿ ದೇವರ ಪ್ರೀತಿಯು ತುಂಬಲ್ಪಡುತ್ತದೆ. ಮತ್ತು ವಿಧೇಯರಾಗುವ ಮುಖಾಂತರ ಆ ಪ್ರೀತಿಯ ಕ್ರಿಯೆ ಮಾಡಲಿ ಸಕ್ತರಾಗ್ತೀರಿ ಎಂಬುದಾಗಿ ಅಪ್ಪಸ್ಪಾಲ್ ಹೇಳ್ತೇನೆ. ಅದಕ್ಕೆ ನಾವು ನಾಗಪ್ಪ ಪ್ರೀತಿ ಅದು ಹೇಗೆ ಎಂಬುದು ನೋಡಪ್ರೆ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಅದು 1ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ, ನೀವು ಸತ್ಯೋಪದೇಶಕ್ಕೆ ವಿಧೇಯರಾಗಿದ್ದು ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡಿದ್ದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹವುಳ್ಳವರಾಗಿರ್ತಕ್ಕದ್ದು. ಹೀಗಿರಲಾಗಿ ಒಬ್ಬರನ್ನೊಬ್ಬರು ಹೃದಯಪೂರ್ವಕವಾಗಿ ಯಥಾರ್ಥವಾಗಿ ಪ್ರೀತಿಸಿರಿ. ಇಲ್ಲಪ್ಪ ಹೇಳ್ತೇನೆ, ದೇವರ ವಾಕ್ಯ ಬರೀ ಕೇಳುವುದು ಮಾತ್ರ ಅಲ್ಲ ಪ್ರೇರೆ, ವಾಕ್ಯ ಓದುವುದು ಮಾತ್ರ ಅಲ್ಲ, ಕೇಳಬೇಕು, ಓದಬೇಕು, ಧ್ಯಾನ ಮಾಡಬೇಕು ಮತ್ತು ವಿಧೇಯರಾಗಬೇಕು. ಮತ್ತು ಯಾಕೆ ವಾಕ್ಯ ನೀವು ವಿಧೇಯರಾಗುತ್ತೀರೋ ಪೇತ್ರ ಹೇಳ್ತಾನೆ, ಆ ವಾಕ್ಯ ನಿಮ್ಮನ್ನು ಪರಿಪೂರ್ಣ ಶುದ್ಧೀಕರಿಸುತ್ತದೆ, ನಿಮ್ಮ ಮನಸ್ಸನ್ನು ಹೃದಯಾತ್ಮ ಶುದ್ಧೀಕರಿಸುತ್ತದೆ ಮತ್ತು ನಿಮ್ಮಲ್ಲಿ ನಿಷ್ಕಪಟವಾದ ಶುದ್ಧ ಪ್ರೀತಿಯನ್ನು ತುಂಬಿಸ್ತದೆ. ಆ ಪ್ರೀತಿಯಿಂದ ನೀವು ದೇವರನ್ನು ಪ್ರೀತಿಸೋದು ಮಾತ್ರ ಅಲ್ಲ, ಹಾಗೆ ಒಬ್ಬರೊಬ್ಬರನ್ನು ಶುದ್ಧ ಹೃದಯದಿಂದ ಕಪಟವಿಲ್ಲದೆ ಪ್ರೀತಿ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡ್ತದೆ ಎಂಬುದಾಗಿ ಅಪ್ಪಸ್ಪಾಲು ಹೇಳ್ತಾರೆ. ಹಾಗಾದರೆ ಪ್ರೇರೆ ವಾಕ್ಯನ ಆದಷ್ಟು ಕೇಳಿರಿ. ಟಿ ಮಧ್ಯದ ಮುಖಾಂತರ ಪ್ರತಿ ಆದ್ಮೇಲೆ ಸಭೆಗೂ ವಾಕ್ಯ ಪದ ಕೇಳಿರಿ, ನಿಮ್ಮ ಸಭಾ ಪಾಲ್ಕೊ ಸಂದೇಶ ಕೇಳಿರಿ, ಹಾಗೆ ಓದಿರಿ ಮತ್ತು ಅಷ್ಟೇ ವಿಧೇಯರಾಗಿರಿ. ಹಾಗೆ ಈ ನಿಷ್ಕದ ಪ್ರೀತಿ ನಿಮಗೆ ತುಂಬಲ್ಪಡುತ್ತದೆ ಪ್ರೇರೆ. ಇನ್ನು ಎಕ್ಸಾಂಪಲ್ ಪ್ರೀತಿಯ ಬಗ್ಗೆ ಪ್ರೇರೆ, ರೋಮಾಪುರದ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ ತನಕ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣೆ ಹೊರತು ಬೇರೆ ಯಾವ ಸಾಲವೂ ನಿಮಗಿರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವ ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸಿದ್ದಾನೆ. ಹೇಗೆಂದರೆ ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಪರರ ಸೊತ್ತನ್ನು ಆಶ್ರಯಿಸಬಾರದು. ಈ ಮೊದಲಾದ ಎಲ್ಲ ಕಟ್ಟಳೆಗಳು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಒಂದೇ ಮಾತಿನಲ್ಲಿ ಅಡಕವಾಗಿವೆ. ಪ್ರೀತಿಯು ಮತ್ತೊಬ್ಬರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ, ಆದ ಕಾರಣ ಪ್ರೀತಿಯಿಂದಲೇ ಧರ್ಮ ಪ್ರಮಾಣ ನೆರವೇರುತ್ತದೆ. ಅಪ್ಪಸ್ಪರ್ಧೆ ಈ ರೀತಿಯ ಪ್ರೀತಿ ತುಂಬಲ್ಪಡುವುದು ಪ್ರೇರೆ ಯಾವಾಗೆಂದರೆ ದೇವರ ವಾಕ್ಯದ ಪ್ರಸಂಗವನ್ನು ಕೇಳುವುದಾದರೆ ಮಾತ್ರವೇ ಪ್ರೇರೆ, ದೇವರ ವಾಕ್ಯವನ್ನು ಓದಿದರೆ ಮಾತ್ರವೇ, ದೇವರ ಧ್ಯಾನ ಮಾಡಿದ ಮಾತ್ರವೇ ಈ ಪ್ರೀತಿ ನಿಮ್ಮಲ್ಲಿ ತುಂಬಲ್ಪಡುತ್ತದೆ. ಆಗ ಆ ಪ್ರೀತಿಯಿಂದ ನೀವು ದೇವರನ್ನು ಸಂಪೂರ್ಣ ಹೃದಯದಿಂದ, ಪ್ರಾಣದ ಬುದ್ಧಿ ಶಕ್ತಿಯಿಂದ ನೀವು ಪ್ರೀತಿ ಮಾಡಲಾಗ್ತದೆ. ಅಷ್ಟೇ ದೇವರ ಪ್ರತಿಯೊಂದು ಆಜ್ಞೆಗಳನ್ನು ನಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಪೌಲ ಹೇಳ್ತಾನೆ. ಅಷ್ಟೇ ದೇವರನ್ನು ಪ್ರೀತಿ ಮಾಡಿದ ಹಾಗೆ ನೀವು ಒಬ್ಬರೊಬ್ಬರನ್ನು ಶುದ್ಧ ಹೃದಯದಿಂದ ನಿಷ್ಕಪಟವನ್ನು ಪ್ರೀತಿ ಮಾಡ್ತೀರಿ. ಯಾರು ಯಾವ ಕೇಡನ್ನು ಮಾಡೋದಿಲ್ಲ, ಅನ್ಯಾಯ ಮಾಡೋದಿಲ್ಲ ಮತ್ತು ಪ್ರೀತಿಯಿಂದ ಎಲ್ಲ ಧರ್ಮ ಪ್ರಮಾಣ ಅಂದರೆ ದೇವರ ವಾಕ್ಯದಲ್ಲಿ ಕೊಲ್ಲಲ್ಪಟ್ಟ 10 ಆಜ್ಞೆಗಳನ್ನು ಸಹ ಕೈಕೊಂಡಲ್ಲಿಗೆ ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಈ ಟಿ ವಿ ಆದಮೇಲೆ ಕೇಳುವಂತಹ ಈ ಪ್ರಸಂಗವನ್ನು ಲಕ್ಷ್ಯವಿಟ್ಟು ಕೇಳಲಿಕ್ಕೆ ನೀವು ಪ್ರಯತ್ನ ಮಾಡಿರಿ. ಪುನಃ ಅದು ಯೂಟ್ಯೂಬ್ನಲ್ಲಿ ಕೇಳಿರಿ. ಮರೆತಾಗ ಎಷ್ಟು ವಾಕ್ಯ ಕೇಳುತ್ತೀರೋ ಆ ವಾಕ್ಯ ನಿಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸ್ತದೆ, ಒಳ್ಳೆಯ ಮನಸ್ಸಾಕ್ಷಿಯನ್ನು ನಿಮ್ಮಲ್ಲಿ ನಿರ್ಮಿಸ್ತದೆ, ನಿಷ್ಕಪಟ ನಂಬಿಕೆ ನಿಮ್ಮಲ್ಲಿ ಅಭಿವೃದ್ಧಿ ಆಗ್ತದೆ ಮತ್ತು ಪ್ರೀತಿ ತುಂಬಲ್ಪಡ್ತದೆ ಎಂಬ ದೇವಪ್ಪ ಹೇಳ್ತಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಂಧಿ ನಿಮ್ಮ ಜೊತೆ ಉತ್ತೇಜನವಾಗಿರುತ್ತಾರೆ. ನಿಮ್ಮ ಪ್ರತಿನಿಧಿ ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನನಗೆ ಸ್ತೋತ್ರ ಕೊಂಡಾಡ್ತೇನೆ. ಈ ಸಂದರ್ಭ ಮುಖದ ಮಾತಾಡಿದ ಪ್ರತಿಯೊಂದು ಮಾತನ್ನು ಕೇಳಿದವರು ಪ್ರತಿಯೊಬ್ಬರ ಹೃದಯದಲ್ಲಿ ದೇವರನ್ನು ಕಾರ್ಯ ಮಾಡಬೇಕು. ಆ ಶುದ್ಧ ಹೃದಯ, ಒಳ್ಳೆಯ ಮನಸ್ಸಾಕ್ಷಿ, ನಿಷ್ಕಪಟ ನಂಬಿಕೆ, ಆ ಪ್ರೀತಿಯಿಂದ ಪ್ರತಿಯೊಂದನ್ನು ತುಂಬಿಸಬೇಕು ಮತ್ತು ಪ್ರತಿಯೊಬ್ಬರ ವಾಕ್ಯ ಕೇಳಿ ಇನ್ನೂ ಹೆಚ್ಚಾಗಿ ವಾಕ್ಯ ವಿಧಾನ ನೋಡಿದ ಕೃಪೆ ಕೊಟ್ಟು ಪ್ರತಿಯೊಬ್ಬರ ಜೀವಿತ ಎಲ್ಲ ಕಷ್ಟ, ಸಂಕಟ, ನೋವು, ರೋಗದಿಂದ, ಬಡತನದಿಂದ ಕರೆದ ಎಲ್ಲರೂ ಬಿಡುಗಡೆಗೊಳಿಸಿಕೊಂಡು ಬೇಡಿಕೊಳ್ತೇನೆ. ಮತ್ತು ಯಾವಾಗಲೂ ಪ್ರತಿಯೊಬ್ಬರ ಮೇಲೆ ನಾನು ಆಶೀರ್ವಾದ ಬೇಡುತ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.
ಜಯ ಜಯ ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ